ಇವತ್ತಿನ ದಿವಸ 3 ಪ್ಲಾಟ್ಫಾರ್ಮ್ ಅಲ್ಲಿ ಕರ್ತನ ಸನ್ನಿಧಾನದಲ್ಲಿ ಎಲ್ಲರೂ ಸೇರಿ ಬಂದಿದ್ದೀರಾ. ಕರ್ತನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸಭೆಯಲ್ಲಿ ಈ ಚಳಿಯಲ್ಲೂ ಕೂಡ ಕರ್ತನ ಸನ್ನಿಧಿ ಬಂದಿರುವಂತ ಎಲ್ಲ ದೇವ ಮಕ್ಕಳಿಗೂ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಕರ್ತನ ಆಶೀರ್ವದಿಸುವುದಾಗ್ಲಿ, ಕರ್ತನ ನಡೆಸುವುದಾಗ್ಲಿ, ಬಲಪಡಿಸುವುದಾಗಲಿ. ನಾವು ಒಂದು ವಿಚಾರದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾನು ಹೇಳಿದೆ ನಿಮಗೆ ಇದೆಷ್ಟು ದಿನ ಹೋಗುತ್ತದೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ನಿನ್ನೆ ದಿವಸ ಆ ವಾಕ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅಷ್ಟೇ. ಆ ವಾಕ್ಯವನ್ನ ಪ್ರಾರಂಭ ಮಾಡಿ ಅದರ ಬಗ್ಗೆ ಇನ್ನೂ ಆಳವಾಗಿ ಅಗೆದು ಬಗೆದು ಅದರ ವಿಚಾರವಾಗಿ ನಾವು ರಹಸ್ಯಗಳನ್ನ ಪಡೆಯುವಾಗ ದೇವರು ಕೊಡುವಂತ ಆ ಒಂದು ರಹಸ್ಯ ಯಾವ ರೀತಿಯಲ್ಲಿ ಕರ್ತನು ನಮಗೆ ನಡೆಸುತ್ತಾನೆ ಎಂದು ನೋಡುವಾಗ ಇನ್ನೂ ಆಳವಾಗಿ ತಿಳಿಸುವ ಆತನಾಗಿದ್ದಾನೆ. ನಾವು ಯಾವುದಪ್ಪ ವಾಕ್ಯವನ್ನ ಧ್ಯಾನ ಮಾಡ್ತಿದ್ದು? ಆಮೋಸ್ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ. ಆಮೋಸ್ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನ. ವಾಕ್ಯ ಈ ರೀತಿಯಲ್ಲಿರ್ತದೆ: ಯೆಹೋವನು ಇಸ್ರಾಯೇಲ್ ವಂಶಕ್ಕೆ ಹೀಗೆ ನುಡಿಯುತ್ತಾನೆ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ. ಆ 3 ವರ್ಡ್ ನೋಡ್ರಿ, 3 ವರ್ಡ್ ಎಷ್ಟು ಪ್ರಾಮುಖ್ಯವಾಗಿದೆ, ಎಷ್ಟು ಬೆಲೆ ಉಳ್ಳದು, ಎಷ್ಟು ತೂಕ ಉಳ್ಳದು ಅಂತ ಅನ್ಕೊಂಡು ನಾವು ಇವತ್ತಿನ ದಿವಸ ಅರಿತುಕೊಳ್ಬೇಕು. ಯಾಕೆಂತಂದ್ರೆ 3 ವರ್ಡ್ ಅಲ್ಲಿ ನಮ್ಮ ಇಡೀ ಜೀವನ ಅಲ್ಲಿ ಅಡಕವಾಗಿದೆ. ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ ಎಂದ ವಾಕ್ಯ. ಹಲ್ಲೆಲೂಯಾ. ಆದ್ರೆ ಮನುಷ್ಯನು ದೇವರನ್ನೇ ಆಶ್ರಯಿಸಿ ಬದುಕಿಕೊಳ್ತಾನ? ಏನ್ ಮಾಡ್ತಾನೆ ಮನುಷ್ಯ? ಇನ್ನೊಬ್ಬ ಮನುಷ್ಯನನ್ನ ಡಿಪೆಂಡ್ ಆಗ್ತಾನೆ. ಯಾಕೆಂತಂದ್ರೆ ಅವರಿಗೆ ಶಾರೀರಿಕವಾಗಿ ಕಣ್ಣ ಮುಂದೆ ಯಾರು ಕಾಣ್ತಾರೋ, ಯಾರು ಹಣಬಲದಲ್ಲಿ ಹೆಚ್ಚಿರ್ತಾರೋ, ಯಾರು ಸಹಾಯ ಮಾಡ್ತಾರೆ ಅಂತ ಅಂದುಕೊಂಡಿರ್ತಾರೋ ಅವರನ್ನ ನೆನೆಸಿಕೊಂಡು ಅವರ ಮುಂದೆ ಅವರ ಜೊತೆ ಅವರನ್ನ ಡಿಪೆಂಡ್ ಆಗ್ತಾನೆ, ಅವರನ್ನ ಅವಲಂಬಿತನಾಗ್ತಾನೆ. ಈ ಅವರನ್ನ ಅವಲಂಬಿತನಾಗುವಾಗ ಈ ಮನುಷ್ಯನ ಪ್ರೀತಿಯಲ್ಲಿ ವಿವಿಧತೆ ಇದೆ. ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿ ಮಾಡ್ತಾನೆ. ಆ ಮನುಷ್ಯನನ್ನ ಪ್ರೀತಿ ಮಾಡುವಾಗ ತಂದೆ ತಾಯಿ ತನ್ನ ಕುಟುಂಬದ ಜೊತೆ ಇರುವಂತ ಪ್ರೀತಿ ಇದೆ. ಅದ ನಂತರ ಹೆಂಡತಿಯ ಜೊತೆ ಇರುವಂತ ಪ್ರೀತಿ ಇದೆ. ಇದನ್ನೆಲ್ಲವನ್ನ ಮೀರಿ ಅವನು ಇನ್ನೂ ಹೆಚ್ಚಾಗಿ ತನ್ನ ವಿಚಾರಗಳನ್ನ ಹಂಚಿಕೊಳ್ಳುವುದು ಇನ್ನೊಂದು ಪ್ರೀತಿ ಇದೆ. ಯಾವುದದು ಪ್ರೀತಿ? ಯಾವುದು ಪ್ರೀತಿ? ಸ್ನೇಹಿತನ ಪ್ರೀತಿ ಇದೆ. ಇದಕ್ಕಿಂತ ಮನೆಯಲ್ಲಿ ಏನೂ ಗೊತ್ತಿರೋದಿಲ್ಲ. ಯಾರು ಗೊತ್ತಿರುತ್ತೆ? ಫೋನ್ ಮಾಡಿ ಕೇಳಿದ್ರೆ ಅವನ ಫ್ರೆಂಡ್ಗೆ ತಿಳಿದಿರುತ್ತೆ. ಫ್ರೆಂಡ್ ಹತ್ರ ಎಲ್ಲಾ ವಿಚಾರ ಸಿಗುತ್ತೆ. ಸೊ ಅದೊಂದು ಪ್ರೀತಿ ಇದೆ. ಆದ ನಂತರ ನಾವು ಪ್ರೀತಿಯಿಂದ ದೇವರ ಪ್ರೀತಿಯನ್ನು ನಾವು ನೋಡ್ತೀವಿ. ದೇವರ ಪ್ರೀತಿ ಮೊದಲನೇ ಸ್ಥಾನದಲ್ಲಿ ಇರಬೇಕಾಗಿತ್ತು. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ತನ್ನ ಮನೆಯವರನ್ನ ಪ್ರೀತಿ ಮಾಡಿ, ತನ್ನ ಹೆಂಡತಿಯನ್ನ ಪ್ರೀತಿ ಮಾಡಿ, ತನ್ನ ಸ್ನೇಹಿತರನ್ನ ಪ್ರೀತಿ ಮಾಡಿ, ತದನಂತರ ಯಾರನ್ನ ಪ್ರೀತಿ ಮಾಡ್ತಾನೆ? ದೇವರನ್ನ ಪ್ರೀತಿ ಮಾಡ್ತಾನೆ. ಆದ್ರೆ ಯಾರನ್ನ ಮೊದಲಿಂದಾಗಿ ಪ್ರೀತಿ ಮಾಡಬೇಕಾಗಿತ್ತು? ದೇವರನ್ನ. ಅದಕ್ಕೋಸ್ಕರವೇ ಕರ್ತನ ಹೇಳಿದ, ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿ. ಆದ್ರೆ ನನ್ನನ್ನೇ ಆಶ್ರಯಿಸಿ ಬದುಕಿಕೊಳ್ಳಿರಿ ಅಂದ್ಕೊಂಡು ಹೇಳುವ ದೇವರಿಗೆ ಅವನು ಏನು ಮೊದಲನೇದಾಗಿ ಮನುಷ್ಯ ಮಾಡುವಂತ ವಿಚಾರ? ಮನುಷ್ಯನನ್ನ ಪ್ರೀತಿ. ಮನುಷ್ಯನ ಒಂದು ಗುಂಪಿನ ಪ್ರೀತಿಯ ಬಗ್ಗೆ ಇವತ್ತಿನ ದಿವಸ ಧ್ಯಾನ ಮಾಡೋಣ. ಒಂದು ಗುಂಪಿನ ಮನುಷ್ಯನಂದ್ರೆ ಕುಟುಂಬಸ್ಥರು ಮತ್ತು ತಂದೆ ತಾಯಿ ಬಂಧು ಬಳಗ ಅನ್ನುವಂತ ಒಂದು ಪ್ರೀತಿ. ಅವರನ್ನ ಡಿಪೆಂಡ್ ಆಗುದು, ಅವರನ್ನ ಅವಲಂಬಿತರ. ದೇವರು ಹೇಳಿದೇನು? ನನ್ನನ್ನ ಆಶ್ರಯಿಸಿಕೊಳ್ಳುವಂತ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾರೆ? ತನ್ನ ಕುಟುಂಬಸ್ಥನ ಆಶ್ರಯ. ಈ ಕುಟುಂಬಸ್ಥರ ಮಧ್ಯದಲ್ಲಿ ಇರುವಂತ ಪ್ರೀತಿಯನ್ನ ಗ್ರೀಕ್ ಭಾಷೆಯಲ್ಲಿ ಸ್ಟಾರ್ಜೆ ಅಂತಾರೆ. ಗ್ರೀಕ್ ಭಾಷೆಯಲ್ಲಿ ಸ್ಟಾರ್ಜೆ ಅಂತ ಹೇಳ್ತಾರೆ. STORGE ಅಂತ ನೋಡ್ತೇವೆ. STORGE. ಈ ಸ್ಟಾರ್ಜೆ ಅನ್ನುವ ಪ್ರೀತಿ ಯಾರ ಮಧ್ಯದಲ್ಲಿರೋ ಪ್ರೀತಿ? ಕುಟುಂಬದ ಮಧ್ಯದಲ್ಲಿ ಇರುವಂತಹ ಪ್ರೀತಿ. ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಇರುವಂತಹ ಪ್ರೀತಿ, ಸಹೋದರ ಸಹೋದರರ ಮಧ್ಯದಲ್ಲಿ ಪ್ರೀತಿ, ಸಹೋದರಿ ಸಹೋದರಿಯರ ಮಧ್ಯದಲ್ಲಿ ಪ್ರೀತಿ, ಮಕ್ಕಳು ತಂದೆ ತಾಯಿಯನ್ನ ಮಾಡುವಂತಹ ಪ್ರೀತಿ. ಇದು ಒಂದು ಕುಟುಂಬದ ಮಧ್ಯದಲ್ಲಿರುವಂತಹ ಪ್ರೀತಿಯಾಗಿದೆ. ಆದ್ರೆ ಈ ಪ್ರೀತಿಗೆ ಒಂದು ಮಿತಿ ಇದೆ. ಯಾಕಂದ್ರೆ ತಂದೆ ತಾಯಿ ಮಕ್ಕಳನ್ನ ಫಸ್ಟ್ ತಂದೆ ತಾಯಿ ಇರೋದಿಲ್ಲ, ಗಂಡ ಹೆಂಡತಿ ಆಗಿರ್ತಾರೆ. ಆವಾಗ ಮಗು ಬಂದಿರೋದಿಲ್ಲ. ಮಗು ಬಂದ ನಂತರ ಮಗುವಿಗೆ ಅವರ ಪ್ರೀತಿಯನ್ನು ಹಂಚ್ತಾರೆ. ಮಗು ಒಂದು ಆಯಸ್ಸು ತನಕ ಬಳಸ್ತದೆ. ಆದ್ಮೇಲೆ ತಂದೆ ತಾಯಿ ಜೊತೆಯಲ್ಲಿ ಇರೋದಿಲ್ಲ. ಅದನ್ನು ಕೂಡ ಮಿತಿಯಾಗಿ ಕಳೆದುಕೊಳ್ತಾರೆ. ಸಹೋದರರ ಪ್ರೀತಿ ನೋಡುವಾಗ ಆಸ್ತಿ ಅಂತಸ್ತು ಅಂತ ಅನ್ಕೊಂಡು ಬಂದ್ರೆ ಸಾಕು, ಜಗಳ ಸ್ಟಾರ್ಟ್ ಆಗುತ್ತೆ. ಆ ಪ್ರೀತಿಗೆ ಒಂದು ಲಿಮಿಟೇಷನ್, ಆ ಪ್ರೀತಿಗೆ ಒಂದು ಮಿತಿ ಇದೆ ಎಂದು ನಾವು ನೋಡ್ತೇವೆ. ಈ ಪ್ರೀತಿ ನಮ್ಮನ್ನ ಕೆಲವು ಬಾರಿ, ಅಂದ್ರೆ ಈ ಪ್ರೀತಿ ಇರಬಾರದು ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಇರಬೇಕು
ಅಷ್ಟು ಮಟ್ಟಿಗೆ ಇರಬೇಕು. ದೇವರ ಪ್ರೀತಿಯನ್ನ ನಾವು ಮೊದಲನೇದಾಗಿ ಇಡಬೇಕು ಅನ್ನೋದು ತಪ್ಪರ್ಯ. ಈ ಸ್ಟಾರ್ಜೆ ಅನ್ನುವಂತ ಪ್ರೀತಿ ಯಾರಲ್ಲಿ ಅದು ಒಂದೇ ಪ್ರೀತಿ ಇರುತ್ತದೋ ಅವರಿಗೆ ದೇವರ ಪ್ರೀತಿ ಕಾಣೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅವರು ಜನರನ್ನ ಅಂದ್ರೆ ತನ್ನ ಕುಟುಂಬವನ್ನ ಪ್ರೀತಿಸುವವರಾಗಿರ್ತಾರೆ. ತನ್ನ ಕುಟುಂಬದ ಪ್ರಿಫರೆನ್ಸ್ ಮೊದಲನೇದಾಗಿ ನೋಡ್ತಾರೆ, ತನ್ನ ಕುಟುಂಬದ ಅಗತ್ಯತೆ ಮೊದಲನೇದಾಗಿ ನೋಡ್ತಾರೆ, ನನ್ನ ಕುಟುಂಬದ ಕಂಫರ್ಟ್ ಅನ್ನ ಮೊದಲನೇದಾಗಿ ನೋಡ್ತಾರೆ, ನಂತರ ದೇವರ ವಿಚಾರವನ್ನ ಧ್ಯಾನ ಮಾಡ್ತಾರೆ. ಇದು ಸತ್ಯವೇದದಲ್ಲಿ ನಾವು ನೋಡುವಾಗ ಅಬ್ರಹಾಮ ಸಾರಳನ್ನ ನೋಡಿದ್ರೆ ಅಬ್ರಹಾಮನು ದೇವರನ್ನ ಪ್ರೀತಿಸುವಂತ ವ್ಯಕ್ತಿ, ದೇವರ ಮಾತನ್ನ ಕೇಳುವಂತ ವ್ಯಕ್ತಿ, ದೇವರ ಮಾತನ್ನ ವಿಧೇಯನಾಗುವಂತ ವ್ಯಕ್ತಿ. ಆದ್ರೆ ಸಾರಳ ಮಾತನ್ನ ಕೇಳಿ ಏನ್ ಮಾಡಿದ, ಹಾಗಾರಳನ್ನ ಮದುವೆ ಆದ. ಹಾಗಾರಳಿಂದ ಮದುವೆ ಆದ ನಂತರ ಆದಂತ ಅದೊಂದು ತಲೆಮಾರು. ಇವತ್ತಿನ ದಿವಸ ಗಲ್ಫ್ ಕಂಟ್ರಿಯಲ್ಲಿ ಅಷ್ಟು ಜನ ಇದ್ದಾರೆ ಅಂತಂದ್ರೆ ಅಬ್ರಹಾಮನು ಮಾಡಿರುವಂತ ಒಂದು ಮಿಸ್ಟೇಕ್. ಆ ಪೆಟ್ರೋಲಿಯಂ ಸ್ವಾಸ್ಥ್ಯ ಇದೆಯಲ್ಲ, ಅದೆಲ್ಲವೂ ಕೂಡ ನಮ್ಗೆ ಸಿಗ್ಬೇಕಾಗಿತ್ತು. ಆದ್ರೆ ಆ ಪೆಟ್ರೋಲಿಯಂ ಸ್ವಾಸ್ಥ್ಯ ಆ ಶೇಖ್ಗಳ ಕೈಯಲ್ಲಿ ಇವತ್ತು ಇದೆ ಅಂತಂದ್ರೆ ಅದು ಅಬ್ರಹಾಮನು ಮಾಡಿದಂತ ಒಂದು ಮಿಸ್ಟೇಕ್ ಆಗಿದೆ. ಅಲ್ಲಿ ಕೂಡ 12 ರಾಜ್ಯಗಳು ಬರ್ತಾರೆ, ಅವರನ್ನು ಕೂಡ ನಾನು ಆಶೀರ್ವಾದ ಮಾಡ್ತೀನಿ, ಇಸ್ಮಾಯೇಲನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ. ಯಾಕೆ ಈ ಒಂದು ತಪ್ಪು ನಡೀತು? ತನ್ನ ಹೆಂಡತಿಯ ಮಾತನ್ನ ಕೇಳಿದರ ನಿಮಿತ್ತವಾಗಿ, ತನ್ನ ಕುಟುಂಬಸ್ಥರ ಪರಿಸ್ಥಿತಿಯನ್ನ ನೋಡಿ ಅಬ್ರಹಾಮನು ದೇವರು ಹೇಳಿದ ಮಾತನ್ನ ಮಾನಿಸಿದ. ಏನ್ ಹೇಳಿದ್ರು ದೇವರು? ನಿನ್ನ ಸಂತಾನವನ್ನ ಉಸುವಿನಷ್ಟು, ನಕ್ಷತ್ರಗಳಷ್ಟು ದೊಡ್ಡದು ಮಾಡ್ತೇನೆ ಅಂತ ಅನ್ಕೊಂಡು ನೀನು ಕಾಯಬೇಕು ಆ ವಾಗ್ದಾನವನ್ನು ನಡೆಯೋದಕ್ಕೋಸ್ಕರ. ಮತ್ತು ಆ ವಾಗ್ದಾನ ನಡೆಯೋದಕ್ಕೋಸ್ಕರ ನಿನ್ನಲ್ಲಿ ಒಂದು ಬದಲಾವಣೆ ಆಗಬೇಕು, ನಿನ್ನಲ್ಲಿ ಒಂದು ಮಾರ್ಪಾಟು ನಡೆಯಬೇಕು. ನೀನು ನಿನ್ನ ಭವಿಷ್ಯವನ್ನು ನೋಡ್ತಾ ಇಲ್ಲ, ಆದ್ರೆ ನಾನು ನಿನ್ನ ಭವಿಷ್ಯವನ್ನು ರೂಪಿಸಿ ಇಟ್ಟಿದ್ದೇನೆ. ಆ ರೂಪಿಸಿ ಇಟ್ಟಿರುವಂತಹ ಭವಿಷ್ಯ ನಿನ್ನ ಜೀವಿತದಲ್ಲಿ ನಡೆಯಬೇಕಾದ್ರೆ ನೀನೇನು ಮಾಡಬೇಕು? ನೀನು ದೇವರ ಮಾತನ್ನು ಮಾತ್ರವೇ ಕೇಳಬೇಕು ಅಂತ ಅನ್ಕೊಂಡು ದೇವರು ಅಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನೀನು ದೋಷವಿಲ್ಲದೆ ನಡೆದಬೇಕು. ಹಾಗಾದ್ರೆ ದೋಷ ಇತ್ತು ಅಂತ ಆಯ್ತಲ್ಲ, ದೋಷ ಅಬ್ರಹಾಮನಲ್ಲಿ ಇತ್ತು ಅಂತ ಆಯ್ತಲ್ಲ. ಏನಾ ದೋಷ? ತನ್ನ ನಿರ್ಧಾರವನ್ನ ಬದಲಾಯಿಸು, ತಪ್ಪಾದ ಒಂದು ಮಾರ್ಗವನ್ನ ಬದಲಾಯಿಸಿ ಹೋಗಿತ್ತು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಕುಟುಂಬಸ್ಥರ ಪ್ರೀತಿಯನ್ನ ಎಲ್ಲಿಟ್ಟಿದ್ದೇವೆ ಅನ್ನೋದನ್ನ ಬಹಳ ಪ್ರಾಮುಖ್ಯ. ಈಸಾಕ ಯಾಕೋಬನನ್ನು ನೋಡುವಾಗ ಯಾಕೋಬ ಯಾರ ಬ್ಲೆಸ್ಸಿಂಗ್ಸ್ ಅನ್ನ ಬಯಸಬೇಕಾಗಿತ್ತು? ರೆಬೆಕ್ಕಳ ಜೊತೆ ಇರುವಾಗ ದೇವರ ಆಶೀರ್ವಾದವನ್ನ ಆ ಒಂದು ದೈವಿಕ ಮನೆಯಲ್ಲಿ ಬೆಳೀತಾ ಇದ್ದಾನೆ. ಬಿಲೀವರ್ ಮನೆ ಅದು, ದೇವರನ್ನ ನಂಬಿರುವಂತಹ ಮನೆ, ದೇವರನ್ನು ವಿಚಾರಿಸುವಂತ ತಾಯಿ ಇದ್ದಾಳೆ, ವಾಗ್ದಾನದ ಪುತ್ರನಾದ ಈಸಾಕನಿದ್ದಾನೆ. ಆದ್ರೆ ಈ ಯಾಕೋಬನ ಏನನ್ನ ಬಯಸಿದ? ಅದು ತಂದೆಯ ಆಶೀರ್ವಾದವನ್ನ ಬಯಸಿದ, ಚೊಚ್ಚಲುತನದ ಹಕ್ಕನ್ನ ಬಯಸಿದ. ಅದನ್ನ ಎಂದು ಪಡೆದುಕೊಂಡ? ಮೋಸದಿಂದ ಪಡೆದುಕೊಂಡ. ಒಂದು ವೇಳೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದರೆ ಯಾಕೋಬನಿಗೆ ದೇವರು ಕೊಡ್ತಾ ಇರ್ಲಿಲ್ವಾ? ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಆತನ ಕೈ ಸೇರ್ತಾ ಇತ್ತು. ಆದ್ರೆ ಆತನೇನ್ ಮಾಡಿದ? ತನ್ನ ಸ್ವಂತ ಆಲೋಚನೆಯಿಂದ ತಾಯಿಯ ಮಾತನ್ನಕ್ಕೆ ಪ್ರೇರೇಪಣೆ ಉಳ್ಳವನಾಗಿ, ತನ್ನ ಮನಸ್ಸಿನ ಆಲೋಚನೆಯ ಪ್ರೇರೇಪಣೆ ಒಳಗೆ ಏನ್ ಮಾಡ್ದ? ಮೋಸದಿಂದ ಅದನ್ನ ಪಡೆದುಕೊಂಡ. ದೇವರ ಪ್ರೀತಿ ಕುಟುಂಬಸ್ಥರ ಮೇಲೆ ಅಲ್ಲಿ ಬದಲಾವಣೆ ಆಗಿದ್ದನ್ನು ಗಮನಿಸ್ತೇವೆ. ಆದ್ರೆ ಫ್ಯೂಚರ್ ಅಲ್ಲಿ ಆತನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟ. ಆದ್ರೆ ಆ 20 ವರ್ಷಗಳ ಕಾಲ ಅವನು ಮಾಡಿದ ಜೀತ, ಆತನ ಲಾಬಾನನ ಮನೆಯಲ್ಲಿ ಮಾಡಿದ ಜೀತದ ಆ ಒಂದು ಕ್ಷಣಗಳು ಆತನ ಜೀವಿತದಲ್ಲಿ ಬರ್ಲಿಕ್ಕಿರಲಿಲ್ಲ. ಯಾಕೆಂತಂದ್ರೆ ಆತನು ಮನುಷ್ಯರನ್ನ ಪ್ರೀತಿಸಿದ ನಿಮಿತ್ತವಾಗಿ ಆತನು ಗುಲಾಮನಾಗಿ ಕೆಲಸ ಮಾಡಬೇಕಾಯ್ತು. ಸಂಬಳಗಳು ಯಾರಿಗೆ ಬದಲಾಗುತ್ತೆ? ಕೆಲಸಗಾರರಿಗೆ ಬದಲಾಗುತ್ತಾ? ಕಾಂಟ್ರಾಕ್ಟ್ ಮಾಡಿಕೊಂಡವರಿಗೆ ಬದಲಾಗುತ್ತಾ? ಇಲ್ಲ, ಗುಲಾಮನಿಗೆ ಬದಲಾಗುತ್ತೆ. ಯಜಮಾನ ಎಷ್ಟು ಕೊಡ್ತಾನೋ ಅಷ್ಟು ನೀನು ತಗೋಬೇಕು, ಏನ್ ಕೊಡ್ತಾನೋ ಅದನ್ನ ತಗೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಯಾರಿಗೆ? ಗುಲಾಮರಿಗೆ ಮಾತ್ರ ಇರುತ್ತೆ. ಆ ಗುಲಾಮತನವನ್ನ ಯಾಕೋಬನ ಹಾದು ಹೋಗಬೇಕಾಯ್ತು. ಮೂರನೇ ಒಂದು ಫ್ಯಾಮಿಲಿಯನ್ನ ತೆಗೆದುಕೊಳ್ಳೋಣ, ಮಾರ್ಥ, ಮರಿಯ ಮತ್ತು ಲಾಜರ್. ಮರಿಯಳು ಎಂತ ಒಂದು ಸ್ವಭಾವ ಉಳ್ಳವಳು ನಮಗೆ ಗೊತ್ತಿದೆ, ನಾವು ಸತ್ಯವೇದದಲ್ಲಿ ಓದ್ತೇವೆ. ಆಕೆ ಯೇಸುವಿನ ಪಾದದ ಅಡಿಯಲ್ಲಿ ವಾಕ್ಯವನ್ನ ಕೇಳಿ ಬೆಳೆದವಳು. ಅಷ್ಟೊಂದು ಆಸಕ್ತಿ ಉಳ್ಳವಳು. ಅಷ್ಟು ಅನೇಕ ಜವಾಬ್ದಾರಿಗಳು ಮನೆಗಳಲ್ಲಿ ಇದ್ದರೂ ಕೂಡ ಯೇಸು ಬರುವಾಗ ಅನೇಕ ಅವರಿಗೆ ಅನ್ನಪಾನಗಳನ್ನ ಸಿದ್ಧ ಮಾಡಬೇಕು ಅಂತ ಅನ್ಕೊಂಡು ಮಾರ್ತಳಿಗೆ ಚಿಂತೆ ಇದ್ದರೂ ಕೂಡ ಈ ಮರಿಯಳು ಏನು ಮಾಡ್ತಾ ಇದ್ದಾಳೆ? ಯೇಸುವಿನ ಆತ್ಮಿಕ ಮನ್ನವನ್ನ, ಆತ್ಮಿಕ ಆಹಾರವನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಯೇಸುವಿನ ಪಾದಡಿಯಲ್ಲಿ ಕುಳಿತಿದ್ದಾಳೆ. ಆಕೆ ಎದ್ದೇಳ್ತಾನೆ ಇಲ್ಲ, ಆಕೆ ಎದ್ದೇಳಕ್ಕೆ ಆಗ್ತಾನೆ ಇಲ್ಲ ಅವಳಿಗೆ.
ಅಷ್ಟು ಸ್ವಾರಸ್ಯಕರವಾದ, ಜೇನುತುಪ್ಪಕ್ಕಿಂತಲೂ ಸಿಹಿಯಾದ ದೇವರ ವಾಕ್ಯವನ್ನ ಯೇಸುವಿನ ಬಾಯಿಯಿಂದ ಆಕೆ ಕೇಳಿ ಪಡ್ಕೊಳ್ತಾ ಇದ್ದಾರೆ. ಆವಾಗ ಮಾರ್ತಳಿಗೆ ಮತ್ತು ಅಕ್ಕ ತಂಗಿಯರಿಗೆ ಜಗಳ ಆಗುತ್ತೆ. ಏನಂತ ಜಗಳ ಆಗುತ್ತೆ? ಆಕೆ ನೋಡುವಾಗ ಎಲ್ಲಾ ಊಟಕ್ಕೆ ಅದು ಇದು ಅಂತ ಅನ್ಕೊಂಡು ಮಾಡ್ಬೇಕು, ಅದನ್ನು ಮಾಡ್ಬೇಕು, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಯಾವುದು ಪ್ರಾಮುಖ್ಯ? ದೇವರ ವಾಕ್ಯವನ್ನು ಕೇಳೋದು ಪ್ರಾಮುಖ್ಯ. ನಿಮ್ಮ ಮನೆಯಲ್ಲೂ ಕೂಡ ನಾವು ಪ್ರಾರ್ಥನೆಗೆ ಬರ್ತೇವೆ. ಪ್ರಾರ್ಥನೆಗೆ ಬರೋದಕ್ಕಿಂತ ಮುಂಚೆ ಅಡಿಗೆ ರೆಡಿ ಆಗಿರೋದಿಲ್ಲ. ನೀವೇನ್ ಮಾಡ್ತೀರಾ? ನಾವು ಬಂದು ಕೂತ ನಂತರ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಮ್ಗೇನಂತಂದ್ರೆ ಊಟ ಹೋಯ್ತು, ಅದ್ರ ಮನೆ ಹಾಳಾಗೋಯ್ತು, ನೀವು ಬಂದು ಕೂತ್ಕೊಳ್ಳಿ ವಾಕ್ಯ ಕೇಳಿಲ್ಲ ಅನ್ಸುತ್ತೆ. ಆದ್ರೆ ನಾವು ನಿಮ್ ಜೊತೆ ಏನೋ ಪಾಸ್ಟರ್ ಬಂದಿದ್ದಾರೆ, ಅವ್ರಿಗೆ ಏನಾದ್ರೂ ಮಾಡಬೇಕು ಸ್ಪೆಷಲ್ ಆಗಿ ಅನ್ಕೊಂಡು ಆ ಟೈಮಲ್ಲಿ ಓಡಾಡ್ತಾ ಇರ್ತೀರ. ಅದಕ್ಕೋಸ್ಕರ ನಿಮ್ಮಲ್ಲಿ ನಾನು ಈ ಕುಟುಂಬ ಪ್ರಾರ್ಥನೆಗೆ ಕರೆಯುವಂತ ಎಲ್ಲಾ ವಿಶ್ವಾಸಿಗಳ ಮೇಲೆ ವಿನಂತಿ ಏನಂತಂದ್ರೆ, ನಾವು ಬರೋದಕ್ಕಿಂತ ಮುಂಚೆ ನೀವೆಲ್ಲ ಅಡಿಗೆಯನ್ನು ಸಿದ್ಧ ಮಾಡಿದ್ರೆ ಸಿದ್ಧ ಇರಲಿ. ಇಲ್ಲ ಅಂತಂದ್ರೆ ಒಂದು ಲೋಟ ನೀರು, ಒಂದು ಲೋಟ ಹಾಲು ಕೊಟ್ಟು ನಮ್ಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಯಾಕೆ ಅಂತಂದ್ರೆ ನಮಗೆ ನಾವು ಬರ್ತಿರೋದೇನ ಕೇಳಿ, ನಾವು ಊಟ ಮಾಡೋದಕ್ಕೆ ಬರ್ತಾ ಇಲ್ಲ. ಊಟ ಮಾಡೋದಕ್ಕೆ ಅನೇಕ ಸಂದರ್ಭಗಳಿದಾವೆ. ನಿಮ್ಮ ಮದುವೆ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ನಿಮ್ಮ ವಿಚಾರ ಆಗಿರ್ಬೋದು, ಅನೇಕ ಸಂದರ್ಭಗಳಿದಾವೆ. ಊಟ ಮಾಡೋದು ದೊಡ್ಡ ವಿಷಯ ಅಲ್ಲ, ನಮಗೆ ಪ್ರಾರ್ಥನೆಯಲ್ಲಿ ಪ್ರಾಮುಖ್ಯ. ಹಲ್ಲೆಲೂಯಾ. ಆ ಪ್ರಾರ್ಥನೆಯಲ್ಲಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ಕುಳಿತು ದೇವರ ವಾಕ್ಯವನ್ನು ಕೇಳಬೇಕು. ಯಾಕೆಂದ್ರೆ ಅಲ್ಲಿ ಪ್ರಾರ್ಥನೆಗೆ ದಿನ ನೇಮಕ ಆಗಿದೆ ಅಂತಂದ್ರೆ, ಪ್ರಾರ್ಥನೆಗೆ ಸಮಯ ನೇಮಕ ಆಗಿದೆ ಅಂತಂದ್ರೆ, ಅಲ್ಲಿ ಒಬ್ಬೊಬ್ಬರಿಗೂ ವಾಕ್ಯ ಇರುವಂತದ ಆ ಮನೆಯಲ್ಲಿ ನೀವು ನೆಲೆಸಿ. ಯಾಕಂದ್ರೆ ಇದುವರೆಗೂ ಅದರಲ್ಲಿ ಸೈತಾನ ಕಾರ್ಯಗಳು ನಡೀತಾ ಇತ್ತು. ನೀವೀಗ ಆ ಸೈತಾನ ಕಾರ್ಯ ನಡೀತಿರುವಂತ ಜಾಗದಲ್ಲಿ ದೈವಿಕ ಕಾರ್ಯದಲ್ಲಿ ದೇವರ ಮಾತಿನಲ್ಲಿ ಜೀವಿಸೋದಕ್ಕೆ ಹೋಗ್ತಾ ಇದ್ದೀರಾ. ಆ ಜೀವಿಸೋದಕ್ಕೆ ಹೋಗುವಂತ ನಿಮಗೆ ಏನಗತ್ಯ ಇದೆ? ದೇವರ ಮಾತು ಅಗತ್ಯ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯ, ಅದಕ್ಕೆ ಜೀವವುಳ್ಳ ವಾಕ್ಯ. ಯಾಕಂದ್ರೆ ನಾವು ಜೀವವುಳ್ಳ ವಾಕ್ಯದ ಮೇಲೆ ನಾವು ನಿಂತು ಜೀವನ ಮಾಡುವವರು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಬಂಡೆಯ ಮೇಲೆ ಮನೆ ಕಟ್ಟಿದ್ರೆ ಮಾತ್ರವೇ ಆ ಒಂದು ಮನೆ ಅದು ನಿಲ್ಲುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾನೇನು ಹೇಳ್ತೇನೆ, ಮಾರ್ತಳ ರೀತಿಯಲ್ಲಿ ಗಲಿಬಿಲಿ ಆಗಿದೆ. ನೀವು ಕುಳಿತುಕೊಂಡು ಮರಿಯಳ ರೀತಿಯಲ್ಲಿ ವಾಕ್ಯ ಕೇಳುವವರಾಗಿರಬೇಕು. ನಾವು ಕುಟುಂಬ ಪ್ರಾರ್ಥನೆಗೆ ಬರುವಾಗ ನಾವು ಯಾರು ಕೂಡ ನೋಡ್ರಿ, ನಾವು ತಿನ್ನೋದೇ ಇಷ್ಟು, ನಾವು ಜಾಸ್ತಿ ತಿನ್ನಂಗೂ ಇಲ್ಲ. ಯಾಕಂದ್ರೆ ನೀವಾದ್ರೂ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿತೀರಾ. ಆದ್ರೆ ದೇವರು ನಮ್ಗೇನು ಕೊಟ್ಟಿದ್ದಾರೆ? ಪ್ರಾರ್ಥನೆ ಮಾಡು, ಉಪವಾಸ ಮಾಡು, ಆರಾಧನೆ ಮಾಡು, ದೇವರ ಹತ್ರ ಬೇಕಾದ ವಾಕ್ಯಗಳನ್ನ ಪಡ್ಕೋ. ಅದೇ ರೀತಿಯಲ್ಲಿ ದೇವರ ದರ್ಶನಗಳನ್ನ ನೀನು ಜನರಿಗೆ ತಿಳಿಸು. ಈ ಆತ್ಮಿಕ ವಿಚಾರಗಳನ್ನ ಮಾಡುವಾಗ ಶರೀರ ಒಂದೇ ಕಡೆ ಕೂತಿರುತ್ತೆ. ಒಂದೇ ಕಡೆ ಕೂತಿರೋ ಸಮಯದಲ್ಲಿ ಹೆಚ್ಚಾಗಿ ತಿಂದಂತ ಸಮಯದಲ್ಲಿ ಏನಾಗುತ್ತೆ? ನಮಗೆ ಗ್ಯಾಸ್ಟ್ರಿಕ್ ಅದು ದಪ್ಪ ಆಗೋದು ಈ ರೀತಿಯೆಲ್ಲ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾವು ವಿಶ್ವಾಸಿಗಳ ಮನೆಗೆ ಸ್ವಲ್ಪ ಹಾಕ್ರಿ ಅಂತ ಅನ್ಕೊಂಡು ಕೇಳಿದಾಗ ಸ್ವಲ್ಪ ಹಾಕೋದಿಲ್ಲ. ಅವರು ತೋಡ್ ಹಾಕ್ತಾರೆ. ಯಾಕಂದ್ರೆ ಅವರ ಒಂದು ಇಷ್ಟ ಏನು? ನಮ್ಮ ಪಾಸ್ಟರ್ ಬಂದಿದ್ದಾರೆ, ಅವ್ರಿಗೆ ಚೆನ್ನಾಗಿ ನಾವು ಬಡಿಸ್ಬೇಕು ಅಂತ ಅನ್ಕೊಂಡು. ನಮ್ಗೆ ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ನಿಮ್ಮ ಪ್ರೀತಿಗೆ ನಾವು ಇದು ಮಾಡಿದ್ವಿ. ಯಾಕಂದ್ರೆ ನಿಮ್ಮ ಪ್ರೀತಿನ ನಾವು ಸ್ವೀಕರಿಸ್ಕೊಡಿ. ಕೆಲವು ಸರಿ ಪ್ರೀತಿ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದ್ರೆ ಒತ್ತಾಯ ಪೂರ್ವಕವಾಗಿ ನಮ್ಮ ಮೇಲೆ ಬಂದಿದೆ, ಅದನ್ನು ನಾವು ಸ್ವೀಕರಿಸಿದೀವಿ. ಸೊ ಅದಕ್ಕೋಸ್ಕರವಾಗಿ ಅದರಲ್ಲಿ ಯಾವುದೇ ಬೇಸರ ನಮಗಿಲ್ಲ. ಆದ್ರೆ ನಮ್ಮ ಪ್ರಾಮುಖ್ಯತೆ ಏನು ಅಂತಂದ್ರೆ ದೇವರ ಆರಾಧನೆ, ವಾಕ್ಯವೇ ಪ್ರಾಮುಖ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕೆಲವರ ಪ್ರಾರ್ಥನೆ ಮನೆಗಳಿಗೆ ನಾವು ಮಧ್ಯಾಹ್ನನೇ ಹೋಗ್ತಾ ಇರ್ಲಿಲ್ಲ, ರಾತ್ರಿನೂ ಹೋಗ್ತಾ ಇರಲಿಲ್ಲ, ಬೆಳಿಗ್ಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ಬೆಳಿಗ್ಗೆ ಒಂದ್ ದಿವಸ ಎಂತ ಇಂಟೆಲಿಜೆಂಟ್ ವಿಶ್ವಾಸಿಗಳು ನಮ್ಮ ಸಭೆಯಲ್ಲಿ ಇದ್ದಾರೆ ಅಂತಂದ್ರೆ, ನಾವು ಬೆಳಿಗ್ಗೆ 8 ಗಂಟೆಗೆ ಪ್ರೇಯರ್ ಹೇಳಿದೀವಿ. ಇವ್ರು ಅಲ್ಲಿ ಇರುವಂತಹ ಮನೆಯ ಗೃಹಿಣಿ 7 ಗಂಟೆಗೆ ಬಿರಿಯಾನಿ ಮಾಡಿಟ್ಟಿದ್ದಾರೆ. 7 ಗಂಟೆಗೆ ಚಿಕನ್ ಬಿರಿಯಾನಿ 3-4 kg ರೆಡಿ ಇದೆ. ನಾವು ಅಲ್ಲಿ ಬೆಳಿಗ್ಗೆ ಅವತ್ತು ತಿಂಡಿ ತಿಂದಿದ್ದು ಬಿರಿಯಾನಿ. ಸೊ ಅದಕ್ಕೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಗಳನ್ನು ಮಾಡೋದು. ಯಾಕಂತಂದ್ರೆ ನಮ್ಗೇನು ಗೊತ್ತ, ಕುಟುಂಬ ಪ್ರಾರ್ಥನೆ ಅಥವಾ ಮನೆ ಪ್ರಾರ್ಥನೆ ಕರೀಲಿಕ್ಕೆ ನಮ್ಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಖರ್ಚಿದೆ. 20,000 ಖರ್ಚು ಮಾಡ್ಬೇಕು, 20,000 ಇಲ್ಲ, ಇನ್ನೆಲ್ಲಿ ಸಾಲ ಮಾಡ್ಬೇಕು, ಸಾಲ ಮಾಡಿ ತಂದು 20,000 ಖರ್ಚು ಮಾಡಿ ಪ್ರಾರ್ಥನೆಗೆ ಪಾಸ್ಟರ್ನ ಕರಿಬೇಕು. ನೀವು ಸಾಲದಲ್ಲಿ ಬೀಳಬಾರ್ದು ಅಂದ್ಕೊಂಡು ದೇವರ ವಾಕ್ಯ ಹೇಳುತ್ತೆ ಕೊಡುವವರಾಗಿರ್ಬೇಕು ಅಂತ. ನೋಡುವಾಗ ನೀವು ತೆಗೊಳ್ಳೋರ ರೀತಿಯಲ್ಲಿ ನಿಂತು ನೀವು ಸಾಲವನ್ನ ಮಾಡಿ ಪ್ರಾರ್ಥನೆ ನಡೆಸ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರವಾಗಿ ಆ ಕಾರ್ಯಗಳನ್ನ, ಆ ಒಂದು ಸಾಧನೆಗಳನ್ನ ನಾವು ಮಾಡೋದು ಬೇಡ. ಕರ್ತನೆ ಏನ್ ಹೇಳ್ತಾ ಇದ್ದಾನೆ? ದೇವರ ವಾಕ್ಯ ಪ್ರಾಮುಖ್ಯ. ಹಲ್ಲೆಲೂಯಾ. ನೀವು ಸಂತೋಷದಲ್ಲಿ ಇರುವುದು ನಮಗೂ ಸಂತೋಷ. ದೇವರು ಯಾವ ರೀತಿಯಲ್ಲಿ ನಮ್ಮ ಸಂತೋಷವನ್ನು ಆತನು ಬಯಸ್ತಾನೋ ಅದೇ ರೀತಿ ನಿಮಗೆ ನೇಮಕವಾಗಿರುವಂತಹ ಸೇವಕರು ಕೂಡ ನಿಮ್ಮಿಂದ ಅದನ್ನೇ ಬಯಸೋದು. ಅದಕ್ಕೆ ಮರಿಯಳು ಈ ರೀತಿಯ ಒಂದು ಕ್ಯಾರೆಕ್ಟರ್. ಲಾಜರನೇ ಯಾರು? ಅವರ ಇಬ್ಬರ ತಮ್ಮಗೆ ಪ್ರೀತಿಯ
ತಮ್ಮ. ಆದ್ರೆ ಪ್ರಾರಂಭದಲ್ಲಿ ನೋಡುವಾಗ ಅವನಿಗೆ ದೇವರ ವಾಕ್ಯದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಮಾರ್ತಳ ಮರಿಯಳ ಮನೆಗೆ ಬಂದಾಗ ಲಾಜರನಿದ್ದ, ಲಾಜರನ್ ಇರ್ಲಿಲ್ಲ. ಮನೆ ಸದಸ್ಯ, ಮುಂದೆ ಮನೆಯ ಯಜಮಾನ ಆಗೋನು, ಮನೆಯ ಒಂದು ಗಂಡಸಾಗಿರೋನು ಮನೆಯಲ್ಲಿಲ್ಲ ಅಂತಂದ್ರೆ ಆ ಮನೆಯ ಜವಾಬ್ದಾರಿಯನ್ನು ಲಾಜರನ್ ಹೊತ್ತಿದ್ದಾನ, ಅಥವಾ ಆತನಿಗೆ ಯೇಸು ಕ್ರಿಸ್ತನ ಬಗ್ಗೆ ಪ್ರಾಮುಖ್ಯ ಇದೆಯಾ? ಕೆಲವು ಮನೆಯಲ್ಲಿ ನೋಡ್ತಿದ್ದೀರಲ್ಲ, ನಾವು ಬರೋದಕ್ಕೆ ಇರುವಂತ ಸಮಯದಲ್ಲಿ ಕೆಲವರೆಲ್ಲ ಮನೆಯಲ್ಲಿ ಇರಲ್ಲ. ಯಾಕಂತಂದ್ರೆ ನಾವು ಬರೋದವರಿಗೆ ಕೆಲವು ಸರಿ ಇಷ್ಟ ಆಗಿರೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರ ಮನೆಯನ್ನ ಬಿಟ್ಟು ಹೋಗ್ತಾರೆ. ಸೊ ಆ ರೀತಿಯ ಇನ್ಸಿಡೆಂಟ್ ಎಲ್ಲಿ ನಡೀತಾ ಇದೆ? ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ, ಶಿಷ್ಯರು ಬರ್ತಾ ಇದ್ದಾರೆ, ಒಂದು ಔತಣ ಕೂಟ ಅಂತ ಅನ್ಕೊಂಡು ಸಿದ್ಧ ಆಗ್ತಾ ಇದೆ, ದೇವರ ವಾಕ್ಯ ಸಾರಲ್ಪಡ್ತಾ ಇದೆ. ಆವಾಗ ಲಾಜರನ್ ಇಲ್ಲ ಅಂತಂದ್ರೆ ಅವನಿಗೆ ಆಸಕ್ತಿ, ದೇವರ ಮೇಲೆ ಆಸಕ್ತಿ ಇಲ್ಲ ಅಂತ ಅರ್ಥ. ಆದ್ರೆ ಇಂಥ ಕುಟುಂಬ ಮರಿಯಳು ಅಷ್ಟೊಂದು ವಾಕ್ಯ ಧ್ಯಾನವನ್ನ ಮಾಡುವಂತ ಒಂದು ಕುಟುಂಬದ ಸದಸ್ಯ ಆಗಿಬಿಟ್ಟು ಆಕೆ ಲಾಜರನು ಸತ್ತಂತ ಸಂದರ್ಭದಲ್ಲಿ 4 ದಿವಸಗಳ ಕಾಲ ಯೇಸು ಕ್ರಿಸ್ತನು ಲಾಜರನ ಒಂದು ಶವವನ್ನ ನೋಡುವುದಕ್ಕೆ ಬರದೇ ಇರುವಂತದ್ದನ್ನ ನೋಡಿ ಏನ್ ಮಾಡ್ತಾಳೆ? ದೇವರು ಯೇಸು ಕ್ರಿಸ್ತನ ಪಟ್ಟಣದ ಬಳಿಗೆ ಬರುವಂತ ಯಾರು ಓಡಿ ಬರ್ತಾರೆ? ಮಾರ್ತಳು ಓಡಿ ಬರ್ತಾಳೆ, ಯೇಸು ಕ್ರಿಸ್ತನ ಬಂದಿದ್ದಾನೆ ಅಂತ ಅನ್ಕೊಂಡು. ಮಾರ್ತಳು ಮಾತಾಡ್ತಾಳೆ, ಮಾರ್ತಳು ಸ್ವಾಗತ ಮಾಡ್ತಾಳೆ, ಮಾರ್ತಳು ಎಲ್ಲಾ ವಿಚಾರ ತಿಳಿಸ್ತಾಳೆ, ನಂಬಿಕೆಯ ಮಾತುಗಳನ್ನ ಮಾತಾಡ್ತಾಳೆ. ಆದ್ರೆ ದೇವರ ಅಪರಿಮಿತವಾದ ಅಗಮ್ಯವಾದ ಕಾರ್ಯ ಗೊತ್ತಿಲ್ಲದ್ರಿಂದ ಪುನರುತ್ಥಾನದ ನಂತರ, ಲಾಜರನ ಸತ್ತ ನಂತರ ಆಗುವಂತ ಕಾರ್ಯಗಳನ್ನು ಅವಳು ಮಾತಾಡ್ತಾ ಇರ್ತಾಳೆ. ಆದ್ರೆ ಮರಿಯಳು ಬಂದ ಅಲ್ಲಿ ಯೇಸುವಿನ ಪಾದ ದಡಿಯಲ್ಲಿ ಕುಳಿತು ವಾಕ್ಯ ಕೇಳುವಂತ ಮರಿಯಳು ಆ ದಿವಸ ಯಾಕೆ ಬಂದಿಲ್ಲ? ಆಕೆಯಲ್ಲಿರುವಂತ ದೇವರ ಪ್ರೀತಿ ಕಡಿಮೆ ಆಗಿತ್ತು. ಯಾಕೆ ಕಡಿಮೆ ಆಯಿತು? ತಾನು ಯಾರ ಮೇಲೆ ಪ್ರೀತಿ ಇಟ್ಟಿದ್ಲೋ, ತಾನು ಯಾರನ್ನ ಪ್ರೀತಿಸ್ತಾ ಇಲ್ಲೋ, ಮುದ್ದು ಮಾಡ್ತಾ ಇಲ್ಲೋ ಅಂತ ಮುದ್ದಿನ ಲಾಜರನು ಸತ್ತು ಹೋಗಿದ್ದಾನೆ. ಲಾಜರನು ಸತ್ತು ಹೋದ್ಮೇಲೆ ಅವಳ ಹೃದಯದ ಏನಾಗ್ತಾ ಇದೆ? ಇಂಥ ಒಂದು ಪ್ರೀತಿ ಉಳ್ಳಂತ ಲಾಜರನೇ ಸತ್ತು ಹೋದ. ನಾನಿನ್ನು ಎಂತ ದೇವರ ವಾಕ್ಯ ಕೇಳಿ, ಯಾವ ಸಭೆಗೆ ಹೋಗ್ಲಿ, ಯಾವ ಯೇಸು ಕ್ರಿಸ್ತ ಇದ್ದೇನು ಪ್ರಯೋಜನ? ಯೇಸು ಕ್ರಿಸ್ತನ ನಮ್ಮ ಜೀವನದ ರಕ್ಷಣೆ ಒಂದೇ ಏನು ಪ್ರಯೋಜನ ಅನ್ನುವ ರೀತಿಯಲ್ಲಿ ಆಲೋಚನೆ ಯಾರಿಗೆ? ಮರಿಯಳಿಗೆ ಹಾದು ಹೋಗಿರುತ್ತೆ. ಕಂಪ್ಲೀಟ್ ಆಗಿ ನಾನು ಯೇಸು ಬಿಟ್ಟು ದೂರ ಹೋಗ್ತೀನಿ ಅಂತ ಅನ್ಕೊಂಡು ಆಗಿರಲಿಲ್ಲ, ಹಾದು ಹೋಗಿದೆ. ಅದಕ್ಕೋಸ್ಕರ ಅವಳು ಎದ್ದು ಬರಲಿಲ್ಲ. ಆದ್ರೆ ತದನಂತರ ಆಕೆ ಬರ್ತಾಳೆ. ಯಾಕೆ ಇದು ಈ ರೀತಿಯ ಒಂದು ಘಟನೆ ಮರಿಯಳ ಜೀವಿತದಲ್ಲಿ ನಡೀತದಂದ್ರೆ, ಆಕೆಯಲ್ಲಿ ಅತಿಯಾದ ಪ್ರೀತಿ ಯಾರ ಮೇಲೆ ಇತ್ತು? ತನ್ನ ತಮ್ಮನ ಮೇಲೆ ಇತ್ತು. ಆಕೆ ಅದು ಗೊತ್ತಿರ್ಲಿಲ್ಲ. ಯೇಸು ಕ್ರಿಸ್ತನ ಪಾದಡಿಯಲ್ಲಿ ಕೂತಾಗ ಏನ್ ಅನ್ಕೊಂಡಿಲ್ಲ, ಅದು ನಮ್ಗೆ ದೇವರೇ ದೊಡ್ಡವರು, ದೇವರೇ ಪ್ರೀತಿ ದೊಡ್ಡದು ಅನ್ಕೊಂಡು ಆಕೆಯಲ್ಲಿ ಪ್ರೂವ್ ಮಾಡಿದ್ದು. ಆದ್ರೆ ತಮ್ಮ ಸತ್ತಾಗ, ತನ್ನ ಕುಟುಂಬಕ್ಕೆ ತೊಂದರೆ ಬಂದಾಗ, ತನ್ನ ಕುಟುಂಬದ ಒಂದು ವಿಚಾರದಲ್ಲಿ ಬೆಂಕಿ ಹತ್ಕೊಂಡು ಉರಿದಾಗ ಆಕೆ ಆಲೋಚನೆ ಮಾಡ್ತಾಳೆ, ಒಂದು ವೇಳೆ ಇದೇ ಈ ಬೆಂಕಿಯ ಪರಿಸ್ಥಿತಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಆಲೋಚನೆ ಮಾಡಿದ್ರಲ್ಲ, ಆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಪರಿಸ್ಥಿತಿ ಇವಳಿಗೆ ಬಂದಿದ್ರೆ ಆ ಸಮಯದಲ್ಲಿ ಏನಾಗಿತ್ತು? ಇವಳು ಬೆಂಕಿಗೆ ಹೋಗ್ತಾ ಇದ್ದ, ನಾನು ಬೆಂಕಿಗೆ ಹೋಗಲ್ಲ. ಬೆಂಕಿ ತನಕ ಮಾತ್ರ ನನ್ನ ನಂಬಿಕೆ, ಬೆಂಕಿಯ ಒಳಗಡೆ ಹೋಗೋದಕ್ಕೆ ನನಗೆ ನಂಬಿಕೆ ಇಲ್ಲ. ಯಾಕೆಂದ್ರೆ ದೇವರು ಕಾಪಾಡ್ತಾನ ಇಲ್ಲವೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನನ್ನ ಪ್ರೀತಿ ಎಲ್ಲಿದೆ? ನನ್ನ ತಮ್ಮನ ಮೇಲೆ. ನನ್ನ ತಮ್ಮನಿಗೆ ಯಾರಿದ್ದಾರೆ ಅಂತ ಅನ್ಕೊಂಡು ಆಲೋಚನೆ ಮಾಡ್ತೀನಿ. ನನ್ನ ತಮ್ಮನ ನಡೆಸೋರು ಯಾರಿದ್ದಾರೆ? ನಾವು ನಾವು ಮಕ್ಕಳಾಗಿ ಬರೋದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿನ ಸಾಕಿದ್ರಲ್ಲ ದೇವರು. ಎಲ್ಲೆಲ್ಲೋ ಇದ್ರನ್ನು ಒಂದು ಮಾಡಿದ್ರಲ್ಲ, ಅದೇ ರೀತಿಯಲ್ಲಿ ಕರ್ತನು ಸಾಕುವ ಆತ ನಾನು. ಹಲ್ಲೆಲೂಯಾ. ನೀನು ನಿನ್ನ ಕುಟುಂಬದ ಜವಾಬ್ದಾರಿನ ಹೊತ್ತುಕೊಳ್ಬೇಡ. ನಿನ್ನ ಕುಟುಂಬದ ಜವಾಬ್ದಾರಿನ ಹೊತ್ತುಕೊಳ್ಳಲು ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾನು ಮಂಗಳೂರು ಪಟ್ಟಣದಲ್ಲಿ ಬಿಟ್ಟು ನಾನು ಹಾಸನದಲ್ಲಿದ್ದೇನೆ. ಯಾವ ಭರವಸೆಯಿಂದ? ನನ್ನ ಯೇಸು ಕ್ರಿಸ್ತನು ನನ್ನ ತಂದೆ ತಾಯಿಯ ಮನೆಯಲ್ಲಿ ಇದ್ದಾನೆ ಎನ್ನುವಂತ ಭರವಸೆ ಇದೆ. ಹಲ್ಲೆಲೂಯಾ. ಅದು ಪರಿಪೂರ್ಣವಾಗಿ ರಕ್ಷಣೆ ಹೊಂದದೆ ಮನೆ ಇರಬಹುದು, ಆದರೆ ರಕ್ಷಣೆಯ ದಿನ ಅದು ನಿರ್ಣಯವಾಗಿದೆ. ಒಂದೊಂದು ದಿವಸ ಬರುವುದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಯಾರ್ಯಾರು ಈ ದಿವಸ ಅವರ ಮನೆಗೆ ಬರಬೇಕು, ಏನನ್ನ ಮಾತಾಡಬೇಕು, ಏನ್ ಕಷ್ಟಗಳು ಬರಬೇಕು, ಏನು ನೋವುಗಳು ಬರಬೇಕು, ಆ ನೋವುಗಳು ಬಂದಾಗ ಅವರಿಗೆ ಯೇಸು ಕ್ರಿಸ್ತನ ನೆನಪಾಗೋದಕ್ಕೋಸ್ಕರ ಯಾವ ಸೇವಕರನ್ನ ಅವರ ಮನೆಗೆ ಕಳಿಸ್ಬೇಕು, ಅಥವಾ ನನ್ನ ಮುಖಾಂತರವಾಗಿ ಮಂಗಳೂರು ಪಟ್ಟಣಕ್ಕೆ ಹೋಗಿ ಅಥವಾ ಫೋನ್ ಮುಖಾಂತರ ಮಾತಾಡಿಸ್ಬೇಕು, ಕರ್ತನಿಗೆ ಗೊತ್ತಿದೆ. ಹಲ್ಲೆಲೂಯಾ.
ಈಸ್ ಗುಡ್ ಪ್ಲಾನರ್ ಅಂತ ಹೇಳ್ತಾರೆ. ಆತನು ಒಳ್ಳೆ ಪ್ಲಾನ್ ಮಾಡೋ ಆತನು. ನಮಗೆ ನಮ್ಮ ಪ್ಲಾನ್ ಖಾಲಿ 50/30. ಆತನ ಪ್ಲಾನ್ ಮಾಡಿದ್ದು ಇಡೀ ಲೋಕಕ್ಕೆ ಪ್ರಿಯರೇ, ಹಲ್ಲೆಲೂಯಾ, ಇಡೀ ಲೋಕದ ಜನರ ಮೇಲೆ ಆತನ ಪ್ಲಾನ್ ಮಾಡಿದ್ದಾನೆ ಎಂದು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಇಲ್ಲಿ ಕರ್ತನೆ ಹೇಳ್ತಾ ಇದ್ದಾರೆ, ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳಿದ ದೇವರ ಮುಂದೆ ನಾವೇನ್ ಮಾಡ್ತಾ ಇದ್ದೀವಿ? ಮನುಷ್ಯರನ್ನ, ಸ್ಟಾರ್ಜೆ ಪ್ರೀತಿಯನ್ನ ಯಾರಿಗೆ ಕೊಟ್ಟು ತೋರಿಸ್ತಾ ಇದ್ದೀವಿ? ಮನುಷ್ಯರಿಗೆ ತೋರಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಮಗೆ ಬದುಕಕ್ಕಾಗ್ತಾ ಇಲ್ಲ. ನಾವು ಉಸಿರು ಕಟ್ಕೊಂಡು ಏನಂದ್ರೆ ನೀರಿಗೆ ತಳ್ಳಿದ್ರೆ ಹೆಂಗೆ ಉಸಿರು ಕಟ್ಕೊಂಡು ತಲೆ ಮೇಲೆ ಹಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ, ಆ ರೀತಿಯಲ್ಲಿ ಬದುಕ್ತಾ ಇದೀವಿ. ಉಸಿರು ಕಟ್ಕೊಂಡು ಬದುಕಬೇಡಿ, ದೇವರನ್ನ ನಂಬಿ ಬದುಕಿಕೊಳ್ಳ್ರಿ. ಹಲ್ಲೆಲೂಯಾ, ದೇವರನ್ನ ಆಶ್ರಯಿಸಿ ಬದುಕಿಕೊಳ್ಳ್ರಿ. ಯಾರು ಕೂಡ ನಿಮ್ಮಿಂದ ದೂರ ಹೋಗೋದಿಲ್ಲ, ಯಾರು ಕೂಡ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಯಾರು ಕೂಡ ಏನು ಈ ಒಂದು ಲೋಕವನ್ನ, ಈ ಭೂಮಿಯನ್ನ ಬಿಟ್ಟು ಯಾರಿಗಾದ್ರೂ ಹೋಗಕ್ಕಾಗುತ್ತೆ ಹೇಳಿ? ನನಗೆ ಇವನು ಕ್ರಿಸ್ತನ ಬಳಿಗೆ ಹೋದ, ಇವನು ನನಗೆ ಪ್ರೀತಿ ಕೊಡಲ್ಲ, ಇವನು ಯೇಸು ನನ್ನ ಎಲ್ಲ ಹಳೆಯ ವಿಚಾರವನ್ನ ಬಿಟ್ಟು ಯೇಸು ಕ್ರಿಸ್ತನ ನಂಬದ ನಾನು ಮಂಗಳ ಗ್ರಹಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡು ಯಾವನಾದ್ರೂ ನಿರ್ಧಾರ ಮಾಡಿದಾನೆ ಹೇಳ್ರಿ? ಯಾರಾದ್ರೂ ಜೂಮಲ್ಲಿ ಇರೋರು ಹೇಳ್ರಿ, ಯಾರಾದ್ರೂ ನಿರ್ಧಾರ ಮಾಡಿದೀರಾ? ಇವನು ಕ್ರಿಸ್ತನ ಬಳಿಗೆ ಹೋದ, ಚರ್ಚಿಗೆ ಹೋಗ್ತಾ ಇದ್ದೇನೆ, ಇವನ ಹತ್ರ ಇನ್ನು ಮಾತಾಡಕ್ ಆಗೋದಿಲ್ಲ, ಇವನು ಹಬ್ಬ ಗಿಬ್ಬ ಮಾಡಲ್ಲ, ಅದಕ್ಕೋಸ್ಕರ ಹಿಂದೆ ಚೆನ್ನಾಗಿದ್ವಿ, ಈಗ ನಾನು ಸರಿ ಇರಲ್ಲ, ನಾನು ಗುರುಗ್ರಹಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡು ಯಾರಾದ್ರೂ ನಿರ್ಣಯ ಮಾಡಿ ಹೇಳಿದ್ದಾರ? ಅದಕ್ಕೋಸ್ಕರ ಎಲ್ಲೂ ಹೋಗಲ್ಲ. ಇದು ಏನ್ ಗೊತ್ತಾ, ದೇವರು ಈ ಭೂಮಿನ ರೌಂಡ್ ಮಾಡಿಬಿಟ್ಟಿದ್ದಾರೆ. ಒಂದು ಸರ್ಕಲ್ ಅಲ್ಲಿ ಹಿಂಗ್ ತಿರುಗಿದ್ರೆ ಮತ್ತೆ ಸಿಗ್ತಾರೆ ನಿಮಗೆ. ಒಂದು ದಿನ ಬರುತ್ತೆ, ಅವರು ಕೂಡ ಯೇಸು ಕ್ರಿಸ್ತನ ನಂಬಿ ಅವರು ರಕ್ಷಣೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನಮ್ಮನ್ನ ಬಿಟ್ಟು ಹೋದ್ರು, ದೂರ ಆದ್ರು ಇನ್ನು ನಮಗೆ ಸಿಗಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಹೃದಯದಲ್ಲಿ ಕಳವಳ ಆಗುತ್ತಲ್ಲ, ಅದು ದೇವರ ಫೀಲಿಂಗ್ ಅಲ್ಲ, ಅದು ನಿನ್ನ ಫೀಲಿಂಗ್, ಅದು ಸೈತಾನ್ ಕೊಡುವಂತ ಭಯ ನಿನಗೆ. ಅದಕ್ಕೋಸ್ಕರ ಆ ಭಯನ ಕಿತ್ತು ಬಿಸಾಡ್ಬಿಡು. ಯಾವಾಗ ನೀನು ದೃಢವಾಗಿ ನಿಲ್ತೀಯೋ, ನಿನ್ನ ಕುಟುಂಬವನ್ನು ಕೂಡ ದೇವರು ಕರ್ತನ ಕಡೆ ಆಶ್ರಯಕ್ಕಾಗಿ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದು ಕರ್ತನ ವಾಗ್ದಾನ ರೀ, ಕರ್ತನ ವಾಗ್ದಾನ. ಅದು ನೀನು ರಕ್ಷಣೆ ಒಂದು, ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡೇ ಮಾಡ್ತೀನಿ. ಹಲ್ಲೆಲೂಯಾ. ಆತನು ಮಾತನಾಡಿದ ಮೇಲೆ ಅದು ಮಾತ್ರ ಬಂದು, ಅದು ಏನಂದ್ರೆ ಆತನ ಬಾಯಿಂದ ಹೊರಗಡೆ ಬಂದ ಮೇಲೆ ಅದು ನೆರವೇರುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ಕರ್ತನೆ ಏನ್ ಹೇಳ್ತಾ ಇದ್ದಾನೆ? ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳ್ರಿ, ನನ್ನನ್ನು ಆಶ್ರಯಿಸಿಕೊಂಡು ಬದುಕಿಕೊಳ್ಳ್ರಿ. ಮನುಷ್ಯರನ್ನ ಆಶ್ರಯಿಸಿಕೊಂಡು, ಕುಟುಂಬದ ಸದಸ್ಯರನ್ನ ಹೆಚ್ಚಾಗಿ ಆಶ್ರಯಿಸಿಕೊಳ್ಬೇಡ್ರಿ. ಯಾಕಂದ್ರೆ ಅವ್ರ ಗುಣ ಬೇಗ ಗೊತ್ತಾಗುತ್ತೆ. ಯಾಕಂದ್ರೆ ನನ್ನ ಜೀವಿತದಲ್ಲೂ ಕೂಡ ಹಾಗೆ ನಡೀತು. ನಾನು ತಂದೆಯನ್ನು ಸಂಧಿಸಿದ ನಂತರ ಅವರ ವಿಚಾರವಾಗಿ ನನಗೆ ಆಲೋಚನೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಂದೆ ಮತ್ತೆ ಇಲ್ಲಿರುವವರು ತಂದ್ಕೊಂಡು ಆದ ನಂತರ ಒಂದು ದಿವಸ ಏನಂದ್ರು, ಹೀಗೆ ಚೆನ್ನಾಗಿ ಮಾತಾಡ್ತಿದ್ದಂತ ವ್ಯಕ್ತಿ ಅವ್ರಿಗೆ ಏನ್ ಭಯ ಸ್ಟಾರ್ಟ್ ಆಯ್ತು ಅಂದ್ರೆ, ನಾನು ಏನಾದ್ರೂ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ, ಸ್ವೀಟೋ ಅದು ಇದು ಅಂತ ಅನ್ಕೊಂಡು ತಗೊಂಡೋಗಿ. ಅವ್ರಿಗೆ ಎಲ್ಲಿಂದ ಮನಸ್ಸಲ್ಲಿ ಏನಾಯ್ತು ಗೊತ್ತಿಲ್ಲ, ಇವತ್ತು ನಮ್ಗೆ ಸ್ವೀಟ್ ಬೇಡ ಅಂತಂದ್ರು, ಇದೇನು ಸ್ವೀಟ್ ಬೇಡ ಅಂತ ಅನ್ಕೊಂಡು ಮುಟ್ತಾನೆ ಇಲ್ಲ. ಇದೇನಿದು ಆದ್ಮೇಲೆ ಗೊತ್ತಾಯ್ತು, ನಾನೇನಾದ್ರೂ ಮಾಡಿಸಿ ತಗೊಬಂದು ಕೊಟ್ಟಿದ್ರೆ ಅವ್ರ ಮನಸ್ಸು ಏನೋ ಚೇಂಜ್ ಆಗಿದ್ರೆ, ಮತ್ತೆ ಅವರು ಕೂಡ ಕ್ರಿಸ್ತನ ನಂಬಕ್ಕೆ ಚರ್ಚಿಗೆ ಬರಕ್ಕಾದ್ರೆ ತಂದ್ಕೊಂಡು ಅವರು ಆ ಒಂದು ಕಾರ್ಯವನ್ನು ಮಾಡಿ. ಆಗ ಗೊತ್ತಾಯ್ತು ನನಗೆ, ನನ್ನ ತಂದೆಗಿಂತ ನನ್ನ ಪರಮ ತಂದೆಯ ಪ್ರೀತಿಯೇ ಹೆಚ್ಚು. ಹಲ್ಲೆಲೂಯಾ. ಯಾರೇ ನಮ್ಮ ಜೊತೆ ಇದ್ರು ಕೂಡ ಆ ಪ್ರೀತಿ ಕೊಂಚ ಒಂದು ಡ್ರಾಪ್ ಅಷ್ಟಿರುತ್ತೆ. ಆದ್ರೆ ಅತ್ಯುನ್ನತ ಅಗಮ್ಯವಾದ ಮಿತಿ ಇಲ್ಲದ ಪ್ರೀತಿ ಕೊಡೋನು ನಮ್ಮ ತಂದೆ ಮತ್ತು ನಮ್ಮ ದೇವ ಜನರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಏನೇ ದೇವ ಜನರಲ್ಲಿ ನ್ಯೂನತೆಗಳಿರಬಹುದು, ಕ್ರಿಸ್ತನ ನಾಮ ಅವರಲ್ಲಿ ಇದೆಯಾ, ಕ್ರಿಸ್ತನನ್ನ ಆರಾಧಿಸ್ತಾರ. ನಾವ್ ಯಾರು ಕೂಡ ಶುದ್ಧರಾಗಿ ಬಂದವರಲ್ಲ, ಶುದ್ಧರಾಗ್ತಾ ಇದೀವಿ. ಅದನ್ನ ಹೇಳ್ರಿ, ಯಾರಾದ್ರೂ ಹೇಳ ಚರ್ಚಲ್ಲಿ ಇರೋರು ಹಿಂಗ್ ಮಾಡ್ತಾರ ಅಂತ ಕೇಳ್ತಾರಲ್ಲ. ಚರ್ಚಲ್ಲಿ ಇರೋರು ಶುದ್ಧರಾಗಿ ಬಂದು ಕೂತಾರ, ಶುದ್ಧರಾಗಿದ್ರೆ ಅವ್ರಿಗೆ ನೀನ್ ನರಕಕ್ಕೆ ಹೋಗೋರು, ಟಿಕೆಟ್ ತೆಗೆದವ್ ನೀನು. ನಾವು ಆಗ್ಲೇ ಪರಲೋಕ ಹೋಗಿರೋರು, ಪರಲೋಕಕ್ಕೆ ನಾವು ಆಗ್ಲೇ ಹೋಗಿರೋರು. ನಿಮ್ಮನ್ನ ಎಲ್ಲ ನೋಡ್ಬೇಕು ನಾವು, ಪರಲೋಕದಿಂದ ನರಕಕ್ಕೆ ನೋಡ್ಬೇಕಷ್ಟೇ. ಅದಕ್ಕೋಸ್ಕರವಾಗಿ ನಮ್ಮ ಪರಲೋಕದ ಟಿಕೆಟ್ ಬುಕ್ ಆಗಿದೆ, ಡೇಟ್ ಅನೌನ್ಸ್ ಆಗಿಲ್ಲ. ಆ ಡೇಟ್ ಅನೌನ್ಸ್ ಆಗುತ್ತಲ್ಲ, ಆವಾಗ ನಾವು ಹೋಗ್ತೀವಿ. ಡೇಟ್ ಅನೌನ್ಸ್, ಟಿಕೆಟ್ ಬುಕ್ ಮಾಡಿದವರಿಗೆ ಡೇಟ್ ಅನೌನ್ಸ್ ಆಗೋದು ಹೋಗೋದಕ್ಕೆ ಗೊತ್ತಿದೆ. ನೀವು ಅದಕ್ಕೆ 4-5 ಕಮೆಂಟ್ ಕೊಟ್ಬಿಟ್ಟು ನೀವು ಚರ್ಚ್ಗೆ ಹೋದವ್ರು ಹಿಂಗ್ ಮಾಡ್ತಾರ ಅಂತ ಅನ್ಕೊಂಡು ಕೇಳೋದು ಬೇಡ. ಹಲ್ಲೆಲೂಯಾ. ಕರ್ತನ ಸನ್ನಿಧಿಯಲ್ಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ಸಮಯದಲ್ಲಿ ನಮಗೆ ದೇವರು ಹೇಳ್ತಿರೋದು, ನೀನು ಮನುಷ್ಯರನ್ನ ಆಶ್ರಯಿಸಬೇಡ. ಮನುಷ್ಯರನ್ನ ಆಶ್ರಯಿಸಿದವನನ್ನ ಏನಂತ ಕರೀತಾರೆ? ಅವನ ಶಾಪಗ್ರಸ್ತನಂತೆ. ಹಲ್ಲೆಲೂಯಾ.
ಇವತ್ತಿನ ದಿವಸ ನಮಗೆ ಗೊತ್ತಿಲ್ಲದೆ ನಮ್ಮ ಕುಟುಂಬದ ಮೇಲೆ, ನಮ್ಮ ಕುಟುಂಬದ ಸದಸ್ಯರ ಮೇಲೆ, ನೋಡಿ ಮಾರ್ತಳಿಗೆ ಗೊತ್ತೇ ಇಲ್ಲ ಆ ಲಾಸರನ ಮೇಲೆ ಅಷ್ಟೊಂದು ಪ್ರೀತಿ ಇತ್ತೆಂದು ಗೊತ್ತಿಲ್ಲ. ಇವತ್ತಿನ ದಿವಸ ಆ ಒಂದು ಲಾಸರನ ರೀತಿಯಲ್ಲಿ ನಾವು ಹೆಚ್ಚಾದ ಪ್ರೀತಿಯನ್ನ ಯಾರ ಮೇಲಾದ್ರೂ ಕುಟುಂಬದ ಸದಸ್ಯರಲ್ಲಿ ಇಟ್ಟಿರುವುದಾದ್ರೆ ಅದನ್ನ ತೆಗೆದು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡುವ ಗುಣವನ್ನು ಈ ಸಮಯದಲ್ಲಿ ಪ್ರಾಪ್ತ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಸೇರಿ ಬನ್ನಿರಿ. ನನ್ನ ಜೊತೆ ಜೂಮ್ ಅಲ್ಲಿರೋರು, ಫೇಸ್ಬುಕ್ ಅಲ್ಲಿರೋರು, ಈ ಸಭೆಯಲ್ಲಿ ಕೂತವರು, ಹಾಲೆಲೂಯಾ. ಪರಿಶುದ್ಧನೇ, ಸರ್ವಶಕ್ತನೇ, ಸರ್ವವಲ್ಲವನೇ, ಮಹಿಮೆ ಉಳ್ಳ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತುತಿ, ಘನ, ಮಾನ, ಮಹಿಮೆಗೆ ಯೋಗ್ಯನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ಕರ್ತನೇ ರಾಜ, ನಿನ್ನ ಸಾನ್ನಿಧ್ಯ ಚಲಿಸಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಹೃದಯದಲ್ಲಿ ಒಂದು ವೇಳೆ ಶ್ರಾದ್ಯ ಪ್ರೀತಿ ಇರುವುದಾದರೆ, ಮನುಷ್ಯರ ಪ್ರತಿಯಾಗಿ ಪ್ರೀತಿ ಇರುವುದಾದರೆ ಅದನ್ನು ನೀನು ಬದಲಾಯಿಸು ಸ್ವಾಮಿ. ಕರ್ತನೇ, ಇವತ್ತಿನ ದಿವಸ ಬದಲಾವಣೆಯನ್ನು ಮಾಡುವುದಕ್ಕಾಗಿ ಸ್ತೋತ್ರ. ನಾವು ನಿನ್ನನ್ನು ಆಶ್ರಯಿಸಿಕೊಳ್ಳುವ ಹಾಗೆ, ನಾವು ಬದುಕಿಕೊಳ್ಳುವ ಹಾಗೆ ನಿನ್ನ ಕಾರ್ಯ ಮಾಡು ಯೇಸಪ್ಪ. ಆಮೋಸ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನ ನಮ್ಮ ನೆರವೇರಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನಮ್ಮನ್ನ ಮನುಷ್ಯರನ್ನ ಮಾನಿಸುವಂತೆ, ಪ್ರೀತಿಸುವಂತೆ ಮಾಡುವಂತ ಎಲ್ಲಾ ಸೈತಾನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರುಗಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.